ಹಲೋ ಹಾಯ್ ಫ್ರೆಂಡ್ಸ್. ಇವತ್ತು ನಾನು ಒಂದು ಕಷಾಯನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕಷಾಯ ಯಾಕಪ್ಪ ಅಂತೀರಾ, ನಿಮಗೆಲ್ಲ ಗೊತ್ತಿರೋ ಹಾಗೆ 2022 ಮರೆಯೋಕ್ಕಾಗದಿರುವಂತಹ ಒಂದು ಕರಾಳ ವರ್ಷ ಅಂತಲೇ ಹೇಳ್ಬೋದು. ಏಕೆಂದರೆ ಕೊರೋನಾದಿಂದ ತುಂಬ ಜನ ನೋವನ್ನು ಅನುಭವಿಸಿದ್ದಾರೆ, ದುಃಖಪಟ್ಟಿದ್ದಾರೆ. ನಾವು ಕೊರೋನಾ ಬರಬಾರ್ದು ಅಂತಂದರೆ ನಾವು ಈ ರೀತಿ ಮನೆಯಲ್ಲೇ ಕಷಾಯ ಮಾಡಿ ಕುಡಿಯೋದ್ರಿಂದ ನಾವು ಕೊರೋನಾ ಬರೋದನ್ನ ತಪ್ಪಿಸ್ಬೋದು. ಮತ್ತು ಕೆಮ್ಮು ನೆಗಡಿ ಇದ್ದರೂ ಕೂಡ ವಾಸಿಯಾಗ್ತಾ ಹೋಗುತ್ತೆ. ಅದನ್ನು ಯಾವ ರೀತಿ ಮಾಡೋದು ಅನ್ನೋ ತೋರಿಸ್ತಾ ಹೋಗ್ತೀನಿ. ನೋಡಿ, ನಾನು 1 ಗ್ಲಾಸಷ್ಟು ಕಷಾಯನ ಮಾಡ್ತಿರೋದ್ರಿಂದ ನಾನು 1 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ. 1 ಗ್ಲಾಸ್ 1.5 ಗ್ಲಾಸಷ್ಟು ನೀರನ್ನು ಹಾಕಿ, ಯಾಕೆಂದರೆ ಇದು ಚೆನ್ನಾಗೆ ಕುದಿಯುತ್ತೆ ಅಲ್ವಾ. ಚೆನ್ನಾಗಿ ಕುದಿಯೋದ್ರಿಂದ ನೀರು ಕೂಡ ಆವಿಯಾಗಿ ಹೊರಟೋಗ್ಬಿಡುತ್ತೆ. ಹಾಗಾಗಿ 1.5 ಗ್ಲಾಸಷ್ಟು ನೀರನ್ನು ಹಾಕೋದ್ರಿಂದ ನಮಗೆ 1 ಗ್ಲಾಸಷ್ಟು ಕಷಾಯ ಸಿಗ್ತಾ ಹೋಗುತ್ತೆ. ನೋಡಿ, ಇವಾಗ 1.5 ಗ್ಲಾಸಷ್ಟು ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ನಾವು ಏನು ಮಾಡಬೇಕು, ಒಂದು ಕುಟಾಣಿನ ತಗೊಂಡು ಒಂದು ಸ್ವಲ್ಪ ಜಜ್ಕೋಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಜಜ್ಜೋದ್ರಿಂದ ರಸ ಕೂಡ ಚೆನ್ನಾಗಿ ಬಿಡುತ್ತೆ, ಕಷಾಯನೂ ಕೂಡ ಚೆನ್ನಾಗೇ ಆಗುತ್ತೆ. ಇಲ್ಲಿ 2 ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ. ಅದ್ರ ಜೊತೆಗೆ 2 ಇಂಚಷ್ಟು ಚಕ್ಕೆನ ಹಾಕ್ಕೊಳ್ಳಿ, 6 ಲವಂಗನ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ತುಳಸಿ ಎಲೆಗಳು, ಅದ್ರ ಜೊತೆಗೆ ದೊಡ್ಡ ಪತ್ರೆ ಎಲೆ, ಇದೆಲ್ಲ ನೋಡಿರ್ತೀರ, ಕೆಮ್ಮಿಗೆ ತುಂಬ ಒಳ್ಳೆಯದು. ಮತ್ತು ಸ್ವಲ್ಪ ಪುದೀನ ಸೊಪ್ಪು, ಅದ್ರ ಜೊತೆಗೆ 1 ಏಲಕ್ಕಿನ ಫ್ಲೇವರ್ಗೋಸ್ಕರ ಹಾಕ್ಕೊಳ್ಳಿ. ಒಂದು 15 ಕಾಳಷ್ಟು ಮೆಣಸನ್ನು ಹಾಕ್ಕೊಂಡು, ಇಲ್ಲಿ ಕಾಳು, ಇಲ್ಲಿ ಎಲ್ಲ ದಿನಸಿ ಅಂಗಡಿಯಲ್ಲಿ ಸಿಗುತ್ತೆ, ಕೇಳಿ, ತುಂಬ ಒಳ್ಳೆಯದು. ಇಷ್ಟನ್ನೆಲ್ಲ ಹಾಕ್ಕೊಂಡು ಜಜ್ಕೋಬೇಕು. ಸ್ವಲ್ಪನೇ ಜಜ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಜಜ್ಕೊಳ್ಳಿ. ಇಷ್ಟು ಜಜ್ಜಿದ್ರೆ ಸಾಕು, ಏಕೆಂದರೆ ತುಂಬ ಚೆನ್ನಾಗಿ ರಸ ಬಿಡುತ್ತೆ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಇದನ್ನೆಲ್ಲನೂ ಕೂಡ ನಾವು ಇವಾಗ ನೀರು ಕೂಡ ಕಾದಿದೆ, ಇದಕ್ಕೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ರಸ ತುಂಬ ಚೆನ್ನಾಗಿ ಬಿಡುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕುಟಾಣಿಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಏಕೆಂದರೆ ಕುಟಾಣಿನಲ್ಲಿ ರಸನೂ ಕೂಡ ಇರುತ್ತೆ. ಹಾಗಾಗಿ ಕುಟಾಣಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ನೀರನ್ನು ಕೂಡ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗೆ ಕುದಿಯೋದಕ್ಕೆ ಬಿಡಿ. ಈಗ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗೆ ಕುದಿಸ್ಕೋಬೇಕು. ಅರಿಶಿನ ಹಾಕೋದ್ರಿಂದ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಚಿಕ್ಕ ಮಕ್ಳಿಗೂ ಕೂಡ ಇದನ್ನು ಕುಡಿಸ್ಬೋದು, ಆದರೆ ಜಾಸ್ತಿ ಕುಡಿಸ್ಬಾರ್ದು. 2 ಸ್ಪೂನಷ್ಟು ಕುಡಿಸ್ಬೋದು. ಈಗ 1 ವರ್ಷದ ಮೇಲೆ 2 ವರ್ಷದ ಮೇಲೆ ಮಕ್ಕಳಿದ್ದರೆ 1 ಸ್ಪೂನಷ್ಟು ಅಥವಾ 2 ಸ್ಪೂನಷ್ಟು ಇದನ್ನು ಕುಡಿಸಿ, ತುಂಬ ಒಳ್ಳೆಯದು. ನಮ್ಮ ಮನೆಯಲ್ಲೂ ಕೂಡ ಮಕ್ಕಳಿಗೆ ಕೆಮ್ಮು ನೆಗಡಿ ಶೀತ ಆದಾಗ ಈ ರೀತಿ ಕಷಾಯನ ಮಾಡಿ ಕುಡಿಸ್ತಾ ಇರ್ತೀವಿ. ನೋಡಿ, ಈ ರೀತಿ ಚೆನ್ನಾಗೆ ಒಂದು 5 ನಿಮಿಷದ ಕಾಲ ಈ ರೀತಿ ಚೆನ್ನಾಗೆ ಕುದಿಸ್ಕೊಳ್ಳಿ. ಈ ರೀತಿ ಕುದಿಸೋದ್ರಿಂದ ಅದರ ರಸ ಚೆನ್ನಾಗೆ ಬಿಡುತ್ತೆ, ಕಷಾಯನೂ ಕೂಡ ಚೆನ್ನಾಗೆ ಆಗುತ್ತೆ. ನೋಡಿ, ಈ ರೀತಿ ಚೆನ್ನಾಗೆ ಕುದಿಸ್ಕೊಬೇಕು. ಕೊರೋನಾದ್ರಿಂದ ತುಂಬ ಜನ ನೋವನ್ನು ಅನುಭವಿಸಿದ್ದಾರೆ. ಕೊರೋನಾದ್ರಿಂದ ಅನೇಕ ಸಾವು ನೋವುಗಳು ಕೂಡ ಆಗ್ತಿದೆ. ಅದನ್ನು ನಾವು ತಡಿಬೇಕು ಅಂದರೆ ನಾವು ಸಾಮಾಜಿಕ ಅಂತರವನ್ನು ಕಾಪಾಡ್ಕೋಬೇಕು. ಎಲ್ಲಿಗಾದ್ರೂ ಹೋದರೆ ಮಾಸ್ಕನ್ನು ಧರಿಸ್ಕೊಂಡು ಹೋಗಬೇಕು. ಮತ್ತು ಎಲ್ಲಾದರೂ ಹೊರಗಡೆಯಿಂದ ಬಂದರೆ ನಾವು ಸ್ಯಾನಿಟೈಸ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ಚೆನ್ನಾಗೆ ಕುದೀತಾ ಇದೆ. ಅದ್ರ ಜೊತೆಗೆ ಈ ರೀತಿ ಮನೆಯಲ್ಲಿ ಆವಾಗವಾಗ ಕಷಾಯನ ಮಾಡಿ ಕುಡಿತಾ ಇರಿ. ಈ ಕಷಾಯ ರೆಡಿಯಾಗಿದೆ. ಇದನ್ನು ನಾವು ಒಂದು ಲೋಟಕ್ಕೆ ಈ ರೀತಿ ಸೋಸ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗೆ ಸೋಸೋದ್ರಿಂದ ನಮಗೆ ಕಷಾಯ ಕುಡಿಯೋದಕ್ಕೆ ಸಿದ್ಧ ಆಗುತ್ತೆ. ನಾವು ಇಲ್ಲಿ 1.5 ಗ್ಲಾಸಷ್ಟು ನೀರನ್ನು ಹಾಕಿದ್ದು ನಮಗೆ 1 ಗ್ಲಾಸಷ್ಟು ಕಷಾಯ ಸಿಕ್ಕಿದೆ. ನೋಡಿ ಹೇಗಾಗಿದೆ ಅಂತ ಕಷಾಯ. ಇದನ್ನು ಮನೆ ಮಂದಿಗೆಲ್ಲ ನೀವು ಕೊಡ್ಬೋದು. ವಾರಕ್ಕೆ 1 ಸಲನಾದರೂ ಈ ರೀತಿ ಮಾಡಿಕೊಂಡು ಕುಡೀರಿ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈಗ ಕೊನೆಯಲ್ಲಿ ನಾವು ಸ್ವಲ್ಪ ನಿಂಬೆಹಣ್ಣು ರಸನ ಹಾಕಬೇಕಾಗುತ್ತೆ. ಇದು ತುಂಬ ವಿಟಮಿನ್ ಸಿ ಇರೋದ್ರಿಂದ ಕೊರೋನಾ ಜೊತೆ ಹೋರಾಟವನ್ನು ಮಾಡುತ್ತೆ. ಹಾಗಾಗಿ ನಾವು ನಿಂಬೆಹಣ್ಣು ರಸವನ್ನು ಈ ರೀತಿ ಕೊನೆಯಲ್ಲಿ ಹಿಂಡ್ಕೊಳ್ಳಿ. ಈಗ ಸ್ವಲ್ಪ ಈ ರೀತಿ ಕಷಾಯನ ಕುಡಿಯೋಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಕೆಲವರಿಗೆ. ಅಂಥವ್ರು ಏನು ಮಾಡ್ಬೋದು, ಇಲ್ಲ ಜೇನುತುಪ್ಪನ ಮಿಕ್ಸ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಬೆಲ್ಲವನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ನೋಡಿ, ಈ ರೀತಿ ಚೆನ್ನಾಗಿ ನಿಂಬೆಹಣ್ಣು ರಸ ಹಿಂಡಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ
ಕೊರೋನಾ ಜೊತೆ ಹೋರಾಟ ಮಾಡುವಂತಹ ಬಿಸಿ ಬಿಸಿ ಕಷಾಯ ರೆಡಿ ಆಗ್ತಾ ಹೋಗುತ್ತೆ. ಇದು ಇಮ್ಯುನಿಟಿ ಬೂಸ್ಟರ್ ಅಂತಲೇ ಕರಿಬೋದು. ಇದರಿಂದ ನಮಗೆ ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚಾಗುತ್ತೆ. ನಮ್ಗೆ ಏನಾದರೂ ರೋಗ ಬಂದರೆ ಅದನ್ನು ತಡೆಯುವಂಥ ಶಕ್ತಿ ಇರುತ್ತೆ. ಈ ರೀತಿ ಕಷಾಯವನ್ನು ಮಾಡಿ ಕುಡಿತಾ ಇರಿ. ಈ ಕಷಾಯ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಓಕೆ ಮಾಡಿ ಆಲ್ ಅನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್.